ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರ ದರ್ಶನವನ್ನು ಪಡೆದುಕೊಂಡಿದ್ದಾರೆ ನಾಗಾ ಸಾಧು. ಕುಂಭಮೇಳದಲ್ಲಿ ಸಿದ್ಧಾರೂಢರ ಜ್ಯೋತಿ ಮಹಿಮೆಯನ್ನು ಸಾರಿದ್ದಂಥ ಸಾಧು ಅವರು ಆ ವಿಡಿಯೋ ಸಾಕಷ್ಟು ವೈರಲ್ ಆಗಿ ಸಾಕಷ್ಟು ಗಮನ ಸೆಳೆದಿತ್ತು. ಇವತ್ತು ಮಠಕ್ಕೆ ಭೇಟಿ ನೀಡಿ ಸದ್ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಸಾಧು. ಸದ್ಗುರು ಸಿದ್ಧಾರೂಢರ ದರ್ಶನಕ್ಕೆ ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ ನಾಗಾ ಸಾಧು. ನಿಮಗೆಲ್ಲ ಗೊತ್ತಿದೆ, ಕುಂಭಮೇಳದಲ್ಲಿ ಅನೇಕ ನಾಗಾ ಸಾಧುಗಳ ಪರಿಚಯ ನಮಗಾಗಿದೆ. ಅತ್ಯಂತ ವಿಭಿನ್ನ ವಿಶಿಷ್ಟ ಅನೇಕ ರೀತಿಯಲ್ಲಿ ಅವರು ಗಮನವನ್ನು ಸೆಳೆದಿದ್ದರು. ಗಮನವನ್ನು ಸೆಳೆದಿರುವ ನಾಗಾ ಸಾಧುಗಳ ಪೈಕಿ ಈ ಸಾಧು ಕೂಡ ಒಬ್ಬರು. ಅವರು ಹೇಳಿದ್ದರು, ಸಿದ್ಧಾರೂಢ ಮಠದ ಪರಂಪರೆಯನ್ನು, ಹಿರಿಮೆಯನ್ನು, ಗರಿಮೆಯನ್ನು ಮಾತನಾಡಿದರು, ಅದನ್ನು ಬಿಚ್ಚಿಟ್ಟಿದ್ದರು. ಆ ವಿಡಿಯೋ ಸಖತ್ ವೈರಲ್ ಆಗಿತ್ತು, ಎಲ್ಲ ಕಡೆಗಳಲ್ಲೂ ಕೂಡ ಅದು ತಲುಪಿತ್ತು. ಅದಾದ ನಂತರದಲ್ಲಿ ಈಗ ನಾಗಾ ಸಾಧು ಒಂದು ವಿಶೇಷ ಪೂಜೆಯನ್ನು ಕೈಯಲ್ಲಿ ಡಮರುಗ ಹಿಡಿದು ಅವರೇ ಸಿದ್ಧಾರೂಢರ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮಾಡಿ ಅಲ್ಲೊಂದು ಕಣಿವೆ ಇದೆ ಅಂತ, ಕಣಿವೆ ಸಿದ್ದಗಿರಿ ಅಂತ, ಸಿದ್ಧಾರೂಢರಿಗೆ ಆರೂಢ ಜ್ಯೋತಿ ಶಕ್ತಿ ಬಂದಂತಹ ಜಾಗ, ಅಗ್ನಿ ಸ್ವರೂಪ. ಅವ್ರ ಹಚ್ಚಿ ದೀಪ ಇವತ್ತು ಸಿದ್ಧಾರೂಢ ಆರಿಲ್ಲ ದೀಪ ಅಲ್ಲಿ ಸಿದ್ಧಾರೂಢ ಮಠದಲ್ಲಿ, ಸಿದ್ಧಾರೂಢ ಮಠದಲ್ಲಿ ಅಂತ ಒಂದು ದೀಪ, ಅಂತ ಒಂದು ಆರೂಢ ಜ್ಯೋತಿ ಶಕ್ತಿ ಸಿಕ್ಕಂತಹ ಜಾಗ ಅದು. ಒಂದು ಗವಿ ಒಳಗಡೆ ಹತ್ಕೊಂಡು ಹೋದ್ರೆ 1,000 ಗವಿ ಒಳಗಡೆ ಹೋಗ್ಬೇಕ್ರಿ. ಇವತ್ತು ಇದೆ, ಸ್ಟಿಲ್ ಇದೆ. ಮತ್ತೆ 1.5 ಕಿಲೋಮೀಟರ್ ಬೆಟ್ಟ ಮೇಲಿದೆ. ಆ ಬೆಟ್ಟದ ಮೇಲೆ ದೀಪ ಹಚ್ಚುದ್ರಿ. 5 ಕಂಬಗಳ ದೀಪ ಇದೆ, 5 ಲೈನ್ ಕಂಬ ಇದೆ. ಆ ಒಂದು ಕಂಬದ ಮೇಲೆ ದೀಪ ಹಚ್ಚಿದ್ರೆ ಕೆಳಗಡೆ ಸಿದ್ದೇಶ್ವರ ಅಂದ್ರೆ ಕಣಿವೆ ಲಿಂಗದ ಮೇಲೆ, ಮತ್ತೆ ಕಣಿವೆ ದುರ್ಗಾ ಪರಮೇಶ್ವರಿ ಇಬ್ರು ಮುಖದ ಮೇಲೂ ಬೆಳಕು ಬರುತ್ತ್ರಿ. ಅಲ್ಲೊಚ್ಚಿ ದೀಪದ ಬೆಳಕು ಇಲ್ಲಿ ಬರುತ್ತೆ ನೋಡ್ರಿ. ಇವತ್ತಿಗೂ ಕಣಿವೆ ಸಿದ್ದಗಿರಿ ರಟ್ಟಿಹಳ್ಳಿ ಅಂತ ಬರುತ್ತೆ ನೋಡ್ರಿ. ರಟ್ಟಿಹಳ್ಳಿಯಿಂದ ಒಂದು 4 ಕಿಲೋಮೀಟರ್ ಒಳಗಡೆ ಬಹಳ ತಪಸ್ವಿ ಜಾಗ ಮಾಡಿ. ಅಲ್ಲೊಂದು ಕಣಿವೆ ಇದೆ ಅಂತ, ಕಣಿವೆ ಸಿದ್ದಗಿರಿ ಅಂತ, ಸಿದ್ಧಾರೂಢರಿಗೆ ಆರೂಢ ಜ್ಯೋತಿ ಶಕ್ತಿ ಬಂದಂತಹ ಜಾಗ, ಅಗ್ನಿ ಸ್ವರೂಪ.